ಸ್ವಲ್ಪ ಶಾರುಖ್ ಗಿರುಕೆಲ್ಲ ಬರುತ್ತೆ ಗಣೇಶ್ ಬೇರೆ ಕಾಂಪ್ಲಿಮೆಂಟ್ ಕೊಟ್ಬಿಟ್ರೆ ಫಸ್ಟ್ ನಾನು ಶಾರುಖ್ ಅಂತ ಹೌದಾ ಎಲ್ಲೋ ಒಂದ್ ಕಡೆ ಇಲ್ಲ ಗೊತ್ತಿಲ್ಲ ಬ್ರದರ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಅಂಡ್ ಗಣೇಶ್ ಜೊತೆ ಸೇರಿ ಒಂದು ಇಂಟರ್ವ್ಯೂ ಕೂಡ ಮಾಡಿದ್ರಿ ಐ ಥಿಂಕ್ ನನಗೆ ಏನ್ ಅನ್ಸುತ್ತೆ ನಿಮ್ಮಿಬ್ರು ಸ್ನೇಹ ನೋಡಿ ನೀಡ್ ಆಫ್ ದ ಅವರ್ ನಮಗೆ ಇಂಡಸ್ಟ್ರಿಗೆ ಈ ತರದ ಕ್ರಾಸ್ ಪ್ರಮೋಷನ್ಗಳು ತುಂಬಾನೇ ಬೇಕು ಅಂತ ಅನ್ಸುತ್ತೆ ಬಿಕಾಸ್ ಗಣೇಶ್ ಬರ್ತಾ ಇದ್ದಾರೆ ಈಗ ಈ ವೀಕಲ್ಲಿ ನೀವು ಲಾಸ್ಟ್ ವೀಕ್ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ರೆ ಮಾತ್ರ ಇಂಡಸ್ಟ್ರಿ ಬೆಳೆಯಕ್ಕೆ ಸಾಧ್ಯ ನಿನ್ ಪಡಂಗ್ ನೀನು ನನ್ನ ಪಡಂಗ್ ನಾನು ನನ್ನ ಸಿನಿಮಾ ನನಗೆ ನಿನ್ ಸಿನಿಮಾ ನಿನಗೆ ಅಂತ ಇದ್ಬಿಟ್ರೆ ಸರ್ ಅದರಿಂದ ನಮಗೆ ಲಾಸು ಸರ್ ಈಗ ನಾವೆಲ್ಲ ಇಂಡಸ್ಟ್ರಿ ಈಗ ಅಣ್ಣವ್ರು ಹೇಳ್ತಾ ಇದ್ದು ಯಾವಾಗಲೂ ಒಂದೇ ಸಿನಿಮಾ ಮತ್ತು ಚಿತ್ರರಂಗ ನಾವೆಲ್ಲ ಒಂದು ಮನೆಯವರು ಒಂದು ಮನೆ ಮಕ್ಕಳಿದ್ದಂಗೆ ಅಂತ ಸೊ ಹಂಗಾಗಿ ನಾವು ಆ ಥರನೇ ಇದ್ದುಬಿಟ್ರೆ ತುಂಬ ಚೆನ್ನಾಗಿರ್ತೀವಿ ನಾವು ಯಾವಾಗ್ಲೂ ಒಬ್ರಿಗೊಬ್ರು ಕ್ರಾಸ್ ಪ್ರಮೋಷನ್ಸ್ ಮಾಡೋದು ಒಬ್ಬರು ಸಿನಿಮಾದಾಗ ಒಬ್ರು ಹೆಲ್ಪ್ ಮಾಡೋದು ಆಮೇಲೆ ನಮ್ಮ ಕನ್ನಡ ಚಿತ್ರೋದ್ಯಮ ಮುಂದಕ್ಕೆ ಬರುತ್ತೆ ಅದನ್ನು ನಾವು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ಬೋದು ಅದು ನನ್ನ ಸ್ಪೆಷಲ್ ನನ್ನ ಉದ್ದೇಶನೇ ಹಂಗೆ ಹಾಂ ನನ್ನ ಉದ್ದೇಶ ನಿಮ್ಮ ಇಂಟರ್ವ್ಯೂ ನನಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ನೀವು ಕವಾಸಕಿಯಲ್ಲಿ ಬರ್ತಿದ್ರಿ ಅವರು ಸುಜುಕಿಯಲ್ಲಿ ಬರ್ತಾ ಇದ್ರು ಆ ದಿನಗಳು ಹೌದು ಬಹುಶಃ ಒಂದ್ 2 ದಿನ ಶೂಟ್ ಇದೆ ಅಂದ್ರೆ ಒಂದು 20-25 ದಿನ ರಿಹರ್ಸಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಒಂಚೂರು ಕಾಣಿಸ್ಕೊಂಡ್ರೆ ಸಾಕಪ್ಪ ನನ್ನ ಸಿನಿಮಾದಲ್ಲಿ ಅಂತ ಇದ್ದಂತಹ ದಿನಗಳು ನಿಜ ಸರ್ ನಿಜ ನೀವೇ ಡೈರೆಕ್ಟ್ರು ನೀವು ಡಿಸೈಡ್ ಮಾಡ್ತೀರಿ ನನ್ನ ಸೀನ್ ಎಷ್ಟಿರ್ಬೇಕು ಅಂತ ಹೇಳಿ ಕರೆಕ್ಟ್ ಸರ್ ಕರೆಕ್ಟ್ ಹೇಗೆ ಅನ್ಸುತ್ತೆ ಈಗ ಒಂದ್ಸತಿ ಹಿಂದೆ ತಿರುಗಿ ನೋಡಿದಾಗ ಭಯ ಆಗತ್ತೆ ಏನಪ್ಪ ಇದು ಇಷ್ಟೆಲ್ಲಾನು ನರಕ ಆಗೋಯ್ತಲ್ಲ ನಮಗೆ ಎಷ್ಟು ನೊಂದ್ಬಿಟ್ವಿ ಎಷ್ಟು ಅವಮಾನಕ್ಕೊಳಗಾದ್ವಿ ಅದನ್ನ ಮೀರಿ ಎಲ್ಲೋ ಬಂದಿದ್ದೀವಿ ಅಂದರೆ ಐ ಥಿಂಕ್ ನಮ್ಮ ಹಾರ್ಡ್ ವರ್ಕು ನಮ್ಮನ್ನು ಕಾಪಾಡ್ತಾ ಇದೆ ಅನಿಸುತ್ತೆ ಹಾರ್ಡ್ ವರ್ಕ್ನ ತುಂಬ ನಂಬ್ತೀನಿ ನಾನು ಯಾವಾಗಲೂ ಹಾರ್ಡ್ ವರ್ಕ್ ಇಲ್ಲ ಅಂದರೆ ಏನು ಗೆಲ್ಲಕ್ಕಾಗಲ್ಲ ಇಲ್ಲಿ ನಾನು ಸುಮ್ಮನೆ ಒಂದು 4 ದಿನದ ಖುಷಿಗೆ ಯಾರೋ ನಂಬಲಿ ಅಂತ ಮಾಧ್ಯಮಗಳ ಮುಂದೆ ಕೂತ್ಕೊಂಡು ಸುಳ್ಳು ಹೇಳ್ಬಿಟ್ಟು ಒಂದು ಚಾನ್ಸ್ ಸಿಕ್ತು ಅಂತ ಬಂಡವಾಳ ಮಾಡ್ಕೊಂಡು ಹೋಗೋ ಸುಮಾರು ಜನ ಇದ್ದಾರೆ ಇದೇ ಮಾಧ್ಯಮದಲ್ಲಿ ಎಲ್ಲೋ ಹಾರ್ಡ್ ವರ್ಕ್ ಮಾಡಿ ಕುತ್ಕೊಂಡು ತಾವುಗಳು ಹೊಗಳ್ತಾ ಇದ್ದೀರಾ ಅಂದರೆ ಅದಕ್ಕಿಂತ ಪುಣ್ಯ ನಮಗಿನ್ನೇನಿದೆ ಖುಷಿ ಅನಿಸುತ್ತೆ ಹಾರ್ಡ್ ವರ್ಕ್ ನೋಡಿದಾಗ ಎಷ್ಟೊಂದು ಕಷ್ಟ ಪಟ್ಕೊಂಡು ಬಂದಿದ್ದೀವಿ ಬಹುಶಃ ಒಂದು ಮೂರ್ತಿ ಶಿಲೆ ಆಗಬೇಕು ಅಂತ ಹೇಳಿ ಒಂದು ಕಲ್ಲು ಶಿಲೆ ಆಗಬೇಕು ಅಂತ ಹೇಳಿ ಅದಕ್ಕೆ ಕುಳಿ ಪೆಟ್ಟು ಬೀಳಬೇಕು ಐ ಥಿಂಕ್ ಅದು ನಮ್ಮನ್ನು ರೂಪ ಮಾಡಿದೆ ಅಂತ ಅನ್ಸುತ್ತೆ ಹೌದು ಲೆಟ್ಸ್ ಟೇಕ್ ಇಟ್ ಆಸ್ ಅ ಪಾಸಿಟಿವ್ ಅಷ್ಟೇ ನಾನು ಐ ಆಮ್ ಆಲ್ವೇಸ್ ಪಾಸಿಟಿವ್ ಟು ಎವ್ರಿಥಿಂಗ್ ಇನ್ ಮೈ ಲೈಫ್ ಐ ಸ್ಟೇ ಪಾಸಿಟಿವ್ ಯಾವಾಗಲೂ ಎಲ್ಲದಕ್ಕೂ ಒಂದು ಒಳ್ಳೇದಕ್ಕೆ ಆಗೇ ಆಗುತ್ತೆ ಬಿಡಪ್ಪ ಏನೇ ಹೌದು ಅಂಡ್ ಅಪ್ಪ ಅಮ್ಮನ ಆಶೀರ್ವಾದ ಎಸ್ ಸರ್ ಅದಂತೂ ಅವ್ವ ಅಭಿಮಾನಿ ನನ್ನ ತಾಯಿನಂತೂ ನಾನು ಯಾವಾಗಲೂ ಮರೆಯೋದೇ ಇಲ್ಲ ಅದಕ್ಕೆ ತಿರ್ಗಾ ಲಾಸ್ಟಲ್ಲಿ ಈ ಸಿನಿಮಾಲ್ಲೂ ಆಗ್ತೀನಿ ಅಂದರೆ ಅಭಿಮಾನಿಗಳ ಕಣ್ಣಲ್ಲಿ ನಿನ್ನನ್ನು ಕಾಣುವೆ ನಿನ್ನ ವಿಜಯ ಕುಮಾರ ಅಂತ ಆಗ್ತೀನಿ ಈ ವಿಜಯ ಕುಮಾರ ವಿಜಿಯಿಂದ ದುನಿಯಾ ವಿಜಿ ಇದ್ರಿ ಈ ವಿಜಯ ಕುಮಾರ್ನಾಗಿ ಮಾಡಿರೋದಕ್ಕೆ ಅಮ್ಮ ತೀರ್ಕೊಳ್ಳೋಕ್ಕಿಂತ ಮುಂಚೆ ಹೇಳಿದ್ರು ಬೇಡಪ್ಪ ವಿಜಿ ನಿಂಗೆ ವರ್ಕ್ ಆಗ್ತಿಲ್ಲ ಎಲ್ಲ ಕಡೆ ಮಾಧ್ಯಮದಲ್ಲೆಲ್ಲ ಬರೋಕ್ಕೆ ಶುರು ಆಗ್ಬಿಡ್ತು ವಿಜಿ ನಾನು ಈಗಲೂ ಎಲ್ರಿಗೂ ಕೇಳ್ಕೊತೀನಿ ಹಾಕ್ಬಿಡಿ ದಯವಿಟ್ಟು ನಮ್ಮ ತಾಯಿ ಕೇಳ್ಕೊಂಡಿದ್ದಾರೆ ಸೊ ಹಂಗಾಗಿ ನಿಮ್ಮನ್ನು ನಾನು ಕೇಳ್ಕೊತೀನಿ ವಿಜಯ್ ಅಂತ ಹಾಕ್ಬೇಡಿ ವಿಜಯ ಕುಮಾರ್ ಅಂತ ಹಾಕಿ ಬಟ್ ಅದೇನೋ ಪ್ರೀತಿಯಿಂದ ಬಂದೇ ಬರುತ್ತೆ ವಿಜಯ್ ಕುಮಾರ್ ಮುದ್ದಾಗಿ ಬಂದ್ಬಿಡುತ್ತೆ ವಿಜಯ್ ಅನ್ನೋದು ಮುದ್ದದು ಆ್ಯಕ್ಚುಲಿ ಪ್ರೀತಿಯಿಂದ ಹೇಳೋದು ಬಟ್ ಅಮ್ಮಂದು ಅಂದರೆ ಮತ್ತೆ ಇನ್ನೊಂದು ಜನ್ಮ ಇದೆಯೋ ನನಗೆ ಗೊತ್ತಿಲ್ಲ ಮತ್ತೆ ಆ ತಾಯಿ ಸಿಕ್ತೋಳೋ ಇಲ್ವೋ ಗೊತ್ತಿಲ್ಲ ಬಟ್ ಆಕೆ ಹೋಗೋಕ್ಕಿಂತ ಮುಂಚೆ ಹಿಂಗೆ ಕೂಗ್ಸ್ಕೊಳಪ್ಪ ನೀನು ಅಂತ ಹೇಳಿದ್ರಲ್ಲ ಸೊ ಹಂಗಾಗಿ ಅದನ್ನು ಬಿಡಬಾರ್ದು ಅನ್ನೋ ಒಂದು ಆಸೆ ಎಸ್ ಸಿನಿಮಾ ಒಳ್ಳೆ ಎಲ್ಲವೂ ಪಾಸಿಟಿವ್ಸ್ ಆಗ್ತಾ ಬಂತು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಭಟ್ರು ಕೂಡ ತುಂಬಾನೇ ಹೊಗಳದ್ರು ನನ್ನ ದುಶ್ಮನ್ ಪ್ರೀತಿಯ ಸ್ನೇಹಿತ ಎಲ್ಲವೂ ಹೇಳೋದು ಭಟ್ರನ್ ಭಯಂಕರ ಗೋಳಿ ಕೊತ್ತಿದ್ದ ಅಯ್ಯೋ ರಾತ್ರಿ ಎಲ್ಲ ಫೋನ್ ಮಾಡಿ ಕ್ವಾಟ್ಲ ಇಡ್ತಿರಂತೆ ಬೈದಾಗ್ತಾ ಇರ್ತೀನಿ ಪುಂಜನೆ ಇದೆ ಅಂತ ನಿಮ್ಮ ಹೌದೌದು ಬಾಯಿ ಬಂದಂಗೆ ಬೈತಾ ಇರ್ತೀನಿ ಅಂದ್ರೆ ಆ ಒಂದು ಸಲಿಗೆ ಇದೆ ನಮ್ಮಲ್ಲಿ ಸ್ನೇಹದ ಸಲಿಗೆ ಅದು ನಮ್ದೆಲ್ಲ ಏನು ಸಿನಿಮಾ ಬಗ್ಗೆ ಅಷ್ಟೇ ನಾಟ್ ಎನಿ ಪರ್ಸನಲ್ ಬರೀ ಸಿನಿಮಾ ಬಗ್ಗೆ ಅದು ಯಾಕೆ ಬರೆದ್ರಿ ಹಿಂಗೆ ಯಾಕೆ ಬರೆದ್ರಿ ನಮ್ಗೆ ಯಾಕೆ ಬರ್ದಿಲ್ಲ ಅದು ಯಾಕೆ ತಪ್ಪು ಮಾಡಿದ್ರಿ ಇದು ಯಾಕೆ ಸರಿ ಮಾಡಿದೆ ನಾನೇನು ತಪ್ಪು ಮಾಡಿದೆ ನೀವೇನು ಮಾಡಿದ್ದೀರಾ ಇದೇ ಕಿತ್ತಾಟ ನನಗೂ ಭಟ್ರಿಗೆ ಯಾವಾಗಲೂ ಜನ್ಯ ಮೇಲೆ ಸಿಟ್ಟು ಇಲ್ಲಿ ತೀರಿಸ್ಕೊಂಡಂಗೆ ಇದೆ ಇಲ್ಲ ಇಲ್ಲ ಆದರೆ ನಮ್ಮ ಜಾಕ್ ಹಂಗೆ ಕಾಣಿಸ್ತಾರೆ ಕ್ಯೂಟ್ ಆಗಿ ಒಂಥರ ಫನ್ ಆಗಲಿ ಅಂತ ಅಂದರೆ ನಗು ಬರಲಿ ಅನ್ನೋ ವಿಷಯಕ್ಕೆ ಜನ್ಯ ಇಸ್ ಎ ವೆರಿ ಗುಡ್ ಇದು ನನಗೆ ಪಾಪ